ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಒಂದು ಗುಡ್ ನ್ಯೂಸ್ ಬಂದಿದೆ. ಹೌದು, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಇದೀಗ ರಿಪೋರ್ಟರ್ ಜೊತೆ ಮಾತನಾಡ್ತಾ ಮತ್ತೊಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹೌದು, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬಂದಿಲ್ಲ, 12ನೇ ಕಂತಿನ ಹಣ ಬಂದಿಲ್ಲ, ಜೊತೆಗೆ ಕೆಲವೊಬ್ಬರಿಗೆ 10ನೇ ಕಂತಿನ ಹಣ, 9ನೇ ಕಂತಿನ ಹಣ ಕೂಡ ಬಂದಿಲ್ಲ. ಸೊ ಯಾಕೆ ಪೆಂಡಿಂಗ್ ಆಗಿದೆ, ಜೊತೆಗೆ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಒಂದು ಅಪ್ಡೇಟನ್ನು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾವಾಗ ಪೆಂಡಿಂಗ್ ಹಣ ಬರುತ್ತೆ, ಜೊತೆಗೆ ಯಾವಾಗ 11ನೇ ಕಂತಿನ ಹಣ ಬರುತ್ತೆ, 12ನೇ ಕಂತಿನ ಹಣ ಬರುತ್ತೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಿ, ಹಣ ಬೇಕಾದರೆ ಯಾರು ಕೂಡ ಮಿಸ್ ಮಾಡಬೇಡಿ ಸ್ನೇಹಿತರೆ. ಪ್ರತಿಯೊಬ್ಬರು ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ವಿಡಿಯೋವನ್ನು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ, ಹಾಗಾಗಿ ಒಂದು ಲೈಕ್ ಮಾಡಿ. ಅದೇ ರೀತಿಯಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಎಷ್ಟು ಕಂತಿನ ಗೃಹಲಕ್ಷ್ಮಿ ಹಣ ಬಂದಿದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಇರ್ಬೋದು, ಡೇಟ್ ಫಿಕ್ಸ್ ಆದಾಗ, ಜೊತೆಗೆ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ನಿಮಗೆ ಯಾವುದೇ ಅಪ್ಡೇಟ್ ಬಂದಾಗ ನಿಮಗೆ ಅಧಿಕೃತವಾಗಿ ಇನ್ಸ್ಟೆಂಟಾಗಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಅಲ್ಲಿ ಆಲನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನಿಮಗೆ ಗೊತ್ತಿದ್ದಾಗೆ ಕಳೆದ 2 ತಿಂಗಳ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇರುವಂಥದ್ದು, ಅದರಲ್ಲಿ ಕೂಡ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಪೆಂಡಿಂಗ್ ಇರುವಂಥದ್ದು. ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಬರ್ತಾ ಇತ್ತು, ಇನ್ಮೇಲೆ ಗೃಹಲಕ್ಷ್ಮಿ ಹಣ ಬರಲ್ಲ, ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ, ಗ್ಯಾರಂಟಿ ಯೋಜನೆ ಸ್ಟಾಪ್ ಆಗುತ್ತೆ ಅಂತ ತುಂಬ ಮಂದಿ ವಿರೋಧ ಪಕ್ಷದ ಜೊತೆಗೆ ಖಾಸಗಿ ಮಾಧ್ಯಮಗಳಲ್ಲಿ ಕೂಡ ಇದೊಂದು ಸುದ್ದಿ ಪ್ರಸಾರ ಆಗ್ತಿತ್ತು. ಇದ್ರ ಬಗ್ಗೆ ಯಾವುದೊಂದು ಇಲ್ಲಿ ತನಕ ಯಾವುದೇ ಒಂದು ಸರ್ಕಾರ ಒಂದು ಅಧಿಕೃತ ಮಾಹಿತಿ ತಿಳಿಸ್ಕೊಟ್ಟಿಲ್ಲ. ಅಂದರೆ ಯಾಕೆ ಪೆಂಡಿಂಗ್ ಆಗಿತ್ತು, ಜೊತೆಗೆ ಹಣ ಇನ್ಮೇಲೆ ಸ್ಟಾಪ್ ಆಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ, ಪೆಂಡಿಂಗ್ ಹಣದ ಕಥೆ ಏನು, ಇದ್ರ ಬಗ್ಗೆ ಯಾವುದೇ ಒಂದು ರೀಸೆಂಟಾಗಿ ಯಾವುದೇ ಒಂದು ಅಪ್ಡೇಟು ಸರ್ಕಾರದ ಕಡೆಯಿಂದ ಬಂದಿರಲಿಲ್ಲ. ಸಿದ್ದರಾಮಯ್ಯವರು ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಲ್ಲ, ನಾವು 5 ವರ್ಷ ತನಕ ನಡೆಸ್ತೀವಿ, ಎಲ್ಲ ಯೋಜನೆ ಗ್ಯಾರಂಟಿ ಯೋಜನೆ ಕೂಡ ನಡೆಸ್ತೀವಿ 5 ವರ್ಷ ತನಕ ಅಂತ ಹೇಳಿದರು. ಬಟ್ ಅದರ ನಂತರ ಯಾವುದೇ ಒಂದು ಅಪ್ಡೇಟ್ ಬಂದಿರಲಿಲ್ಲ. ಬಟ್ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗಿದ್ರ ಬಗ್ಗೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಮಾಹಿತಿಯನ್ನು ನೀಡಿರುವಂಥದ್ದು. ನಿಮಗೆ ಗೊತ್ತಿರುವ ಹಾಗೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ಟೆಕ್ನಿಕಲ್ ಎರರಿಂದ ಇವಾಗ ಅಪ್ಡೇಟ್ ಮಾಡಿಲ್ಲ ಅಂದರೆ ಪೇಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದು ಕೂಡ ಕಳೆದ 2 ತಿಂಗಳ ಹಣ ಅಂದರೆ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಮಾತ್ರ ಪೆಂಡಿಂಗ್ ಆಗಿರುವಂಥದ್ದು. ಬೇರೆ ಯಾವುದೇ ಪೆಂಡಿಂಗ್ ಆಗಿಲ್ಲ. ಆಲ್ಮೋಸ್ಟ್ ಆಗಿ ಎಲ್ಲ ರಿಲೀಸ್ ಮಾಡಿದ್ದೀವಿ. 2 ತಿಂಗಳ ಹಣ ಟೆಕ್ನಿಕಲ್ ಇಶ್ಯೂಯಿಂದ ಬಿಡುಗಡೆ ಆಗ್ತಿಲ್ಲ ಅಂತ ಅವರು ಅಪ್ಡೇಟ್ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಇನ್ನು 8ರಿಂದ 10 ದಿನದ ಒಳಗೆ ನಿಮಗೆ ಪೇಮೆಂಟನ್ನು ಮಾಡ್ತೀವಿ. ಅಂದರೆ ಎಲ್ಲರಿಗೂ ಕೂಡ ಯಾರಿಗೆಲ್ಲ ಪೆಂಡಿಂಗ್ ಇದೆ 11ನೇ ಮತ್ತು 12ನೇ ಕಂತಿನ ಹಣ, ಇದನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದ್ರ ಜೊತೆಗೆ ಈ ರೀತಿ ಅವರು ಅಪ್ಡೇಟ್ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬಂದಿರುವಂಥದ್ದು, ಇವಾಗ ವಿರೋಧ ಪಕ್ಷದವರು ಜೊತೆಗೆ ಕೆಲವೊಂದು ಖಾಸಗಿ ಮಾಧ್ಯಮಗಳಲ್ಲಿ ಬರ್ತಿರುವಂಥ ಸುದ್ದಿ ಪ್ರಕಾರ 1,21,00,000 ಮಹಿಳೆಯರಿಗೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಲಿಕ್ಕಿದೆ. ಅದರಲ್ಲಿ ಒಂದು ತಿಂಗಳಿಗೆ ಬಜೆಟ್ ನೋಡೋದಾದರೆ 2,430 ಕೋಟಿ ರೂಪಾಯಿ ಹಣ ಇಲ್ಲಿ ಖರ್ಚಾಗುತ್ತೆ. ಅಂದರೆ ಒಂದು ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೆ 2,000 ಪೇಮೆಂಟ್ ಮಾಡೋಕ್ಕೆ 2,430 ಕೋಟಿ ರೂಪಾಯಿ ಬೇಕಾಗುತ್ತೆ. ಇಷ್ಟು ಬಜೆಟ್ ಇಲ್ಲ ಸರ್ಕಾರದ ಹತ್ರ. ಜೊತೆಗೆ ಸರ್ಕಾರ ಏನು ಮಾಡ್ತಿದೆ, ಇಲ್ಲೇ ತನಕ ಬೇರೆ ಸ್ಕೀಮ್ಗಳಿಗೆ ಮೀಸಲಿಟ್ಟಂಥ ಬಜೆಟನ್ನು ಹಣವನ್ನು ತೆಗೆದು ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಪೇಮೆಂಟ್ ಮಾಡ್ತಿದೆ. ಸೊ ಇದರಿಂದ ಈ ರೀತಿಯಾಗಿ ಮಾಡಿದರೆ ರಾಜ್ಯದ ಅಭಿವೃದ್ಧಿ ಹೇಗೆ ಸಾಧ್ಯ ಅಂತ ಇದೀಗ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ. ಜೊತೆಗೆ ಕೆಲವೊಂದು ಖಾಸಗಿ ಮಾಧ್ಯಮಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದು ಸುದ್ದಿ ಬರ್ತಿರುವಂಥದ್ದು ನೀವು ಗಮನಿಸಿರ್ಬೋದು. ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆಷ್ಟೇ ಸ್ಪಷ್ಟಪಡಿಸಿರುವಂಥದ್ದು, ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಹಣ ನಾವು ರಿಲೀಸ್ ಮಾಡ್ತೀವಿ, 8ರಿಂದ 10 ದಿನದ ಒಳಗೆ ರಿಲೀಸ್ ಮಾಡ್ತೀವಿ. ಹಾಗಾಗಿ ಯಾರು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ, ಟೆಕ್ನಿಕಲ್ ಎರರಿಂದ ನಮ್ಮ ಪೇಮೆಂಟ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಅವ್ರು ಹೇಳಿರುವಂಥದ್ದು. 8ರಿಂದ 10 ದಿನ ಅಂತ ಹೇಳಿದ್ರೆ ನಿಮಗೆ ಜುಲೈ ತಿಂಗಳಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ. ಅಂದರೆ ಆಗಸ್ಟ್ ತಿಂಗಳಲ್ಲಿ ಒಂದು 3, 4, 5ನೇ ತಾರೀಕು ಒಳಗೆ ನೀವು ನಿರೀಕ್ಷೆ ಮಾಡ್ಬೋದು 11ನೇ ಕಂತಿನ ಮತ್ತು 12ನೇ ಕಂತಿನ ಹಣ ಒಟ್ಟಿಗೆ ನಿಮಗೆ 4,000 ಹಣ. ಒಂದು ವೇಳೆ 10ನೇ ಕಂತಿನ ಹಣ ಪೆಂಡಿಂಗ್ ಇದ್ದರೆ ನಿಮಗೆ ಒಟ್ಟಿಗೆ 6,000 ರೂಪಾಯಿ ಹಣ ನಿಮಗೆ ಬರುತ್ತೆ. ಇದು ನಾನು ಹೇಳ್ತಿರುವಂಥದ್ದಲ್ಲ, ಇದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಿಪೋರ್ಟರ್ ಜೊತೆ ಹೇಳಿರುವಂಥದ್ದು. ಬೇಕಿದ್ರೆ ಅವ್ರು ಮಾತಾಡಿರುವಂಥ ವಿಡಿಯೋದ ಲಿಂಕನ್ನು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಆ ಲಿಂಕ್ ಮೂಲಕ ನೀವು ಚೆಕ್ ಮಾಡ್ಬೋದು, ಅವ್ರು ಏನು ಹೇಳಿದ್ದಾರೆ ಅದನ್ನು ನೀವು ಲೈವ್ ಆಗಿ ನೋಡ್ಬೋದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ಮೇಲೆ ಬರುತ್ತಾ ಇಲ್ವ ಅಂತ ಕಾಯ್ತಾ ಇದ್ದ ಮಹಿಳೆಯರಿಗೆ ಒಂದು ಮಾತು ಅಂತ ಹೇಳಿದ್ರೆ, ನೀವು ಇವಾಗ ಕೊನೆಯದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಮಾಹಿತಿ ನೀಡಿದ್ರಿಂದ ಒಂದು ಆಗಸ್ಟ್ ತಿಂಗಳು 1, 2, 3, 4, 5 ತಾರೀಕು ತನಕ ನೀವು ನಿರೀಕ್ಷೆ ಮಾಡ್ಬೋದು. ಒಂದು ವೇಳೆ 5 ತಾರೀಕು ಒಳಗೂ ನಿಮಗೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಆಮೇಲೆ ನಿಮಗೆ ಒಂದು ಡೌಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸೊ ಕಳೆದ 2 ತಿಂಗಳಿಂದ ಹಣ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಇನ್ನು ಮುಂದೆ ಕೂಡ ಪೆಂಡಿಂಗ್ ಆಗೋ ಸಂಭಾವನೆ ಜಾಸ್ತಿ ಇದೆ. ನಿಮಗೆ ಇದ್ರ ಬಗ್ಗೆ ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬಂದಾಗ ಎಲ್ಲದರ ಬಗ್ಗೆ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ನಿಮಗೆ ಅಧಿಕೃತ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಎಷ್ಟು ಕಂತಿನ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇದೆ ಪ್ರತಿಯೊಬ್ಬರು